ಜಾಗೃತಳಾದರೆ ಇಡೀ ಸಮಾಜವೇ ಪ್ರಗತಿ ಹೊಂದಿದಂತೆ. ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ಲೋಬೋ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಜಂಟಿ ಆಶ್ರಯದಲ್ಲಿ ಬಾಲಿಕಾ ಜಾಗೃತಿ ಅಭಿಯಾನ 2026ರ ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲರೂ ನೆರೆದಿದ್ದೇವೆ. ಇಂದಿನ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿರುವ ನಮ್ಮೆಲ್ಲರ ಪ್ರೀತಿಯ ಪೂಜನೀಯರಾದ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಹಾಗೂ ನಮ್ಮ ನೆಚ್ಚಿನ ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಹಾಗೂ ಅತಿಥಿ ಗಣ್ಯರನ್ನು ವೇದಿಕೆಗೆ ಕರೆತರಬೇಕಾಗಿ ಟ್ರಸ್ಟ್ನ ಪದಾಧಿಕಾರಿಗಳಲ್ಲಿ ವಿನಂತಿಸುತ್ತೇನೆ. ಯಾವುದೇ ಒಂದು ಶುಭ ಕಾರ್ಯವು ಯಶಸ್ವಿಯಾಗಿ ನೆರಬೇಕಾದರೆ ದೇವರ ಅನುಗ್ರಹ ಮತ್ತು ಆಶೀರ್ವಾದ ಅತ್ಯಗತ್ಯ. ಭಗವಂತನ ಸ್ಮರಣೆಯೊಂದಿಗೆ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ BGS ಪ್ರೌಢಶಾಲಾ ವಿದ್ಯಾರ್ಥಿನಿಯರು. ಆನಂದ ಕೈಲಾಸ ಮೇರು ನಿರತಸಿತಂ ಶರಣಂ ಶರಣಂ ಗಜವದನ ಶರಣಂ ಶರಣಂ ಮೂಷಿಕ ವಾಹನ ಶರಣಂ ಶರಣಂ ಗಜವದನ. ಮಧುರವಾದ ಗಾಯನದ ಮೂಲಕ ಭಗವಂತನ ಆಶೀರ್ವಾದವನ್ನು ನಮ್ಮೆಲ್ಲರ ಮೇಲೆ ಹರಿಸಿದ ಪ್ರಾರ್ಥನಾ ತಂಡದವೆಂಬುದು ನಮ್ಮ ಭಾರತೀಯ ಸಂಸ್ಕೃತಿಯ ಉದಾತ್ತ ಪರಂಪರೆ. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಶ್ರೀಮತಿ ಕವಿತಾ ಶ್ರೀರಾಮ್. ನಮ್ಮ ಹೆಣ್ಣು ಮಕ್ಕಳನ್ನು ಜಾಗೃತಿಯ ಹಾದಿಯಲ್ಲಿ ಮುನ್ನಡೆಸೋಣ ಎಂಬ ಧ್ಯೇಯದೊಂದಿಗೆ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಹಾಗೂ ಲೋಬೋ ಫೌಂಡೇಶನ್ ರಿಜಿಸ್ಟರ್ ಇದರ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾಗಿರುವ ಬಾಲಿಕಾ ಜಾಗೃತಿ ಅಭಿಯಾನ 2026ರ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರನ್ನು ಪ್ರೀತಿಯಿಂದ ಸ್ವಾಗತಿಸುವ ಸುಸಂಬಂಧವಿದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜ್ಞಾನದ ದೇವಿಗೆಯನ್ನು ಅಜ್ಞಾನದ ಕತ್ತಲೆಯನ್ನು ಓಡಿಸುವ ಶಕ್ತಿ ಗುರುವಿಗೆ ಮಾತ್ರ ಇರಲು ಸಾಧ್ಯ. ಸಮಾಜದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಜಾಗೃತಿಗಾಗಿ ಸದಾ ಶ್ರಮಿಸುತ್ತಿರುವ ಹಾಗೂ ಮಾರ್ಗದರ್ಶನ ನೀಡುವ ಇಂದಿನ ನಮ್ಮ ಈ ಬಾಲಿಕಾ ಜಾಗೃತಿ ಅಭಿಯಾನ 2026ರ ಉದ್ಘಾಟನೆಯನ್ನು ನೆರವೇರಿಸಲಿರುವ ಜ್ಞಾನದ ಬೆಳಕಿಗಾಗಿ ವೇದಿಕೆಯಲ್ಲಿ ಆಸೀನರಾಗಿರುವ
ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಮಂಗಳೂರು. ಇದರ ಕಾರ್ಯ ಶ್ರೀ ಡಾಕ್ಟರ್ ಧರ್ಮಪಾಲನ ಸ್ವಾಮೀಜಿ ಅವರಿಗೆ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಲೋಬೋ ಫೌಂಡೇಶನ್ನ ಪರವಾಗಿ ಭಕ್ತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಪೂಜ್ಯ ಸ್ವಾಮೀಜಿ ಅವರಿಗೆ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ತುಳಸಿ ಮಾಲೆ ಹಾಕಿ ಗೌರವಪೂರ್ವಕವಾದ ಸ್ವಾಗತವನ್ನು ಸಮರ್ಪಿಸಬೇಕಾಗಿ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರಲ್ಲಿ ವಿನಂತಿಸುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಗಳೂರು ಜೈಬುನ್ನೀಸರ್ ಅವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ತಮ್ಮ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಮುಂದಕ್ಕೆ ನಮ್ಮ ಹೆಮ್ಮೆಯ ಶಾಸಕರು, ಮಂಗಳೂರು ಉತ್ತನ ವಿಧಾನಸಭಾ ಕ್ಷೇತ್ರ ಇದರ ಜನಪ್ರಿಯ ಪ್ರತಿನಿಧಿಯಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಸ್ವಾಗತಿಸಲಿದ್ದಾರೆ. ಸಹಾಯಕ ಪೊಲೀಸ್ ಆಯುಕ್ತರು ಮಂಗಳೂರು ಗೀತಾ ಕುಲಕರ್ಣಿಯವರಿಗೆ ಹೃದಯಾಂತರಾಳದ ಸ್ವಾಗತವನ್ನು ಬಯಸುತ್ತೇನೆ. ತಮ್ಮ ಅನುಪಸ್ಥಿತಿಯಲ್ಲಿ ತಮಗೆ ಸ್ವಾಗತವನ್ನು ಬಯಸುತ್ತಾ ಮುಂದಕ್ಕೆ ವ್ಯವಸ್ಥಾಪಕರು ಬಿಜೆಎಸ್ ಸಂಸ್ಥೆ ಮಂಗಳೂರು ಸುಬ್ಬ ಕಾರಡ್ಕ ಇವರಿಗೆ ಸಂಸ್ಥೆಯ ಪರವಾಗಿ ನಲ್ಮೆಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ನಮ್ಮ ಸಂಸ್ಥೆಯ ಟ್ರಸ್ಟಿ ಶ್ರೀಮತಿ ಶ್ಯಾಮಲತರವರು ಹೂವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ಪ್ರಾಂಶುಪಾಲರು ಬಿಜೆಎಸ್ ಸಂಯುಕ್ತ ಪಿಯು ಡಾಕ್ಟರ್ ಸುಬ್ರಹ್ಮಣ್ಯ ಸಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ತಮ್ಮ ಅನುಪಸ್ಥಿತಿಯಲ್ಲಿ ತಮಗೆ ಸ್ವಾಗತವನ್ನು ಬಯಸುತ್ತಾ ಮುಂದಕ್ಕೆ ಮುಖ್ಯೋಪಾಧ್ಯಾಯ ಪ್ರೌಢಶಾಲೆ ಕಾವೂರು ಪ್ರಿಯ ಬಂಗೇರ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಒಬ್ಬರವರು ಹೂವನ್ನು ನೀಡಿ ಸ್ವಾಗತಿಸಿ. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಮಂಗಳೂರು ಡಾಕ್ಟರ್ ಸಂಶಾದ್ ಕುಂಜತ್ ಬೈಲ್ ನಿಮಗೆ ಹೃದಯಾಂತರಾಳದ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಬಿಜಿಎಸ್ ಪ್ರೌಢಶಾಲೆಯ ಸಾಂಸ್ಕೃತಿಕ ಮಂತ್ರಿಯಾಗಿರುವ ಕೃತಿಯವರು ಹೂವನ್ನು ನೀಡಿ ಸ್ವಾಗತಿಸಲಿದ್ದಾರೆ. ನಮ್ಮೊಂದಿಗಿದ್ದಾರೆ ಮಾನಸ ಹೆಗಡೆ ಪನೇಲ್ ವಕೀಲೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ ಸಂಸ್ಕೃತಿ ಶೆಟ್ಟಿ ವೈದ್ಯರು ಎಜೆ ಆಸ್ಪತ್ರೆ ಕುಂಟಿಕಾಣ ಮಂಗಳೂರು ನಿಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ ಅನುರಾಧ ಶೆಟ್ಟಿ ಸಮಾಜ ಕಾರ್ಯ ಮತ್ತು ಶಿಕ್ಷಣ ತಜ್ಞೆ ನಿಮಗೆ ಹೃದಯಾಂತರಾಳದ ಸ್ವಾಗತವನ್ನು ಕೋರುತ್ತೇನೆ. ಸಂಚಿತಾ ನಂದಗೋಪಾಲ್ ಸದಸ್ಯರು ಬಾಲ ನ್ಯಾಯ ಮಂಡಳಿ ದಕ್ಷಿಣ ಕನ್ನಡ ಕರ್ನಾಟಕ ಸರ್ಕಾರ ನಿಮಗೆ ಸ್ವಾಗತವನ್ನು ಬಯಸುತ್ತೇನೆ. ಸಮಾರಂಭದ ತುಣುಕುಗಳನ್ನು ಸೆರೆ ಹಿಡಿಯುತ್ತಿರುವ ಬಿಎಲ್ ಚಾನೆಲ್ ಮತ್ತು ಪತ್ರಿಕಾ ಮಿತ್ರರಾದ ನಾರಾಯಣರವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಮತ್ತು ಲೋಬೋ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಟ್ರಸ್ಟಿನವರಿಗೂ ನಲ್ಮೆಯ ಸ್ವಾಗತವನ್ನು ಕೋರುತ್ತೇನೆ.
ಬಿಜಿಎಸ್ ಪ್ರೌಢಶಾಲೆ ಮತ್ತು ಬಿಜಿಎಸ್ ಸಂಯುಕ್ತ ಪಿಯು ಕಾಲೇಜಿನ ಬೋಧಕೇತರ ಸಿಬ್ಬಂದಿಯವರಿಗೆ ಉದ್ಘಾಟನಾ ಸಮಾರಂಭಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಅಭಿಯಾನದ ಕೇಂದ್ರ ಬಿಂದುಗಳಾದ ಬಿಜಿಎಸ್ ಪ್ರೌಢಶಾಲೆ ಮತ್ತು ಬಿಜಿಎಸ್ ಸಂಯುಕ್ತ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಬಯಸುತ್ತೇನೆ. ನೆರೆದಿರುವ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಯಾವುದೇ ಒಂದು ಸುಂದರ ಕಟ್ಟಡಕ್ಕೆ ಭದ್ರವಾದ ಅಡಿಪಾಯ ಎಷ್ಟು ಮುಖ್ಯವೋ, ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಅದರ ಹಿಂದಿರುವ ಆಶಯ ಮತ್ತು ಉದ್ದೇಶಗಳನ್ನು ಅರಿತುಕೊಳ್ಳುವುದು ಅಷ್ಟೇ ಮುಖ್ಯ. ಈ ಒಂದು ಮಹತ್ವವಾದ ಅಭಿಯಾನದ ಹಿಂದಿರುವ ಮೂಲ ಉದ್ದೇಶವೇನು, ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ಅವರ ಹಕ್ಕುಗಳ ಸಬಲೀಕರಣಕ್ಕಾಗಿ ಈ ಸಂಸ್ಥೆಗಳು ಯಾವ ರೀತಿ ದೂರದೃಷ್ಟಿಯನ್ನು ಹೊಂದಿದೆ ಎಂಬುದರ ಕುರಿತು ಪ್ರಾಸ್ತಾವಿಕ ನುಡಿಗಳು ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನ ಕೋಶಾಧಿಕಾರಿ ವಿದಿಶಾ ಸಾಲಿಯಾನ್ ಇವರಿಂದ. ಎಲ್ಲರಿಗೂ ನಮಸ್ಕಾರ. ಬಾಲಿಕಾ ಜಾಗೃತಿ ಅಭಿಯಾನ 2026 ಉದ್ಘಾಟನಾ ಸಮಾರಂಭದ ಪ್ರಾಸ್ತಾವಿಕ ನುಡಿ. ವೇದಿಕೆಯ ಮೇಲಿರುವ ಪೂಜ್ಯ ಸ್ವಾಮೀಜಿಯವರೇ, ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವ ಸಂಪನ್ಮೂಲ ವ್ಯಕ್ತಿಗಳೇ, ಜಾಗೃತ ಸಮಾಜ ಶಿಲ್ಪಿಗಳಾದ ಶಿಕ್ಷಕರೇ ಹಾಗೂ ಈ ದೇಶದ ಭವಿಷ್ಯದ ಆಶಾಕಿರಣಗಳಾದ ನನ್ನ ಹೆಣ್ಣು ಮಕ್ಕಳೇ. ಜಾಗೃತ ಹೆಣ್ಣು ಮಕ್ಕಳು ಸುರಕ್ಷಿತ ಸಮಾಜದ ಅಡಿಪಾಯ. ಇಂದು ನಮ್ಮ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿದೆ. ಆದರೆ ಹೆಣ್ಣು ಮಕ್ಕಳಿಗೆ ಸೂಕ್ತ ರಕ್ಷಣೆ, ಶಿಕ್ಷಣ ಮತ್ತು ಕಾನೂನಿನ ಅರಿವು ತಿಳಿಸುವುದಕ್ಕಾಗಿ ಮಾತ್ರ ದೇಶದ ನಿಜವಾದ ಪ್ರಗತಿ ಸಾಧ್ಯ. ಇದೇ ಉತ್ತಾದಿತ ಧ್ಯೇಯದೊಂದಿಗೆ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಹಾಗೂ ಲೋಬೋ ಫೌಂಡೇಶನ್ ರಿಜಿಸ್ಟರ್ಡ್ ಜಂಟಿಯಾಗಿ ಹಮ್ಮಿಕೊಂಡಿರುವ ಅಭಿಯಾನವೇ ಈ ಬಾಲಿಕಾ ಜಾಗೃತಿ ಅಭಿಯಾನ 2026. ಇಂದಿನ ವೇಗವಾದ ಬದಲಾಗುತ್ತಿರುವ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳು ಆರೋಗ್ಯ, ಶಿಕ್ಷಣ, ಸುರಕ್ಷತೆ ಹಾಗೂ ಮಾನಸಿಕ ಸ್ಥೈರ್ಯಕ್ಕೆ ಸಂಬಂಧಿಸಿದ ಸಲುವಾಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿವೆ. ನಾವು ತಂತ್ರಜ್ಞಾನಿಕದಲ್ಲಿ ಮುಂದುವರಿಯುತ್ತಿದ್ದರೂ ಮತ್ತೊಂದೆಡೆ ಬಾಲ್ಯ ವಿವಾಹ, ಲೈಂಗಿಕ ದೌರ್ಜನ್ಯ, ಸೈಬರ್ ಅಪರಾಧಿಗಳು, ಪ್ರೀತಿ ಪ್ರೇಮ ಹೆಸರಿನಲ್ಲಿ ನಡುವೆ ವಂಚನೆಗಳು ಹಾಗೂ ಪರೀಕ್ಷಾ ಒತ್ತಡದಿಂದ ಮಕ್ಕಳು ಆತ್ಮಹತ್ಯೆಯಾಗಿ ನಿರ್ಧರಿಸುತ್ತಾರೆ. ಇಂತಹ ವಿವಿಧ ರೀತಿಯ ಶೋಷಣೆಯಿಂದ ನಮ್ಮ ಹೆಣ್ಣು ಮಕ್ಕಳು ರಕ್ಷಿಸುವುದು ಇಂದಿನ ತುರ್ತು ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಕೇವಲ ಭಾಷಣಕ್ಕೆ ಸೀಮಿತವಾಗದೆ ಕ್ರಿಸ್ತನಿಕ ಬದಲಾವಣೆ ತರಬೇಕೆಂದು ಉದ್ದೇಶಿಸಿದ್ದರಿಂದ ಮಂಗಳೂರಿನ ವಿವಿಧ ಹೋಬಳಿ ಮಟ್ಟದ ಶಾಲೆಗಳಲ್ಲಿ ಜುಲೈ ತಿಂಗಳು ಪೂರ್ತಿ ಈ ಬಾರಿ ಬಾಲಿಕಾ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಅಭಿಯಾನದ ಪ್ರಮುಖ ಉದ್ದೇಶಗಳು: ಈ ಅಭಿಯಾನದ ಮೂಲಕ ಹೆಣ್ಣು ಮಕ್ಕಳಿಗೆ ಕೇವಲ ಪುಸ್ತಕದ ಜ್ಞಾನವಷ್ಟೇ ಅಲ್ಲದೆ ಅವರ ಜೀವನಕ್ಕೆ ಅತ್ಯಗತ್ಯ ಕೆಳಗಿನ ವಿಷಯಗಳನ್ನು ಕುರಿತು ಸಮಗ್ರ ಮಾಹಿತಿ ಮತ್ತು ಮಾರ್ಗದರ್ಶನ ನೀಡಲಾಗುವುದು. ಆರೋಗ್ಯ ಮತ್ತು ಜೀವನ ಕೌಶಲ್ಯಗಳು, ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಅರಿವು, ಕಾನೂನು ಅರಿವು ಮತ್ತು ಸುರಕ್ಷತೆ, ಶೋಷಣೆಗೆ ವಿರುದ್ಧ ಧ್ವನಿ ಎತ್ತುವ ಶಕ್ತಿ, ಸೈಬರ್ ಸುರಕ್ಷತೆ, ಇಂದಿನ ಡಿಜಿಟಲ್ ಜಗತ್ತಿನ ಸುರಕ್ಷತೆಯಾಗಿ ವಿಧಾನ. ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಈ ಅಭಿಯಾನವನ್ನು ಕೇವಲ ಪ್ರಚಾರಕ್ಕಾಗಿ ಮಾಡದೆ ವಿದ್ಯಾರ್ಥಿಯ ಸೂಕ್ತ ಮತ್ತು ಅಧಿಕ ಮಾರ್ಗದರ್ಶನ ನೀಡಲು ಸಮಾಜದ ಉನ್ನತ ತಜ್ಞರು ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ. ವಿದ್ಯಾರ್ಥಿನಿಯರೊಂದಿಗೆ ನೇರ ಸಂವಾದ ನಡೆಸಲು ಅಭಿಯಾನದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಮಾನಸ ಹೆಗ್ಡೆ, ಜಿಲ್ಲಾ ಕಾನೂನು ಸೇವೆಗಳ ಪದಾಧಿಕಾರಿ, ಪ್ಯಾನಲ್ ವಕೀಲೆ, ಇವರು ಕಾನೂನು ರಕ್ಷಣೆಗಳ ಬಗ್ಗೆ ಬೆಳಕು ಚೆಲ್ಲಿಸಿದ್ದಾರೆ. ಡಾಕ್ಟರ್ ಅನುರಾಧ ಶೆಟ್ಟಿ, ಸಮಾಜ ಕಾರ್ಯ ಮತ್ತು ಶಿಕ್ಷಣ ತಜ್ಞೆ, ಇವರು ಶಿಕ್ಷಣ ಮತ್ತು ಸಾಮಾಜಿಕ ಸವಾಲುಗಳು ಕುರಿತು ಮಾರ್ಗದರ್ಶನ ನೀಡಲಾಗಿದ್ದಾರೆ. ಡಾಕ್ಟರ್ ಸಂಸ್ಕೃತಿ ಶೆಟ್ಟಿ, ವೈದ್ಯರು, ಇವರು ಹೆಣ್ಣು ಮಕ್ಕಳ ಆರೋಗ್ಯದ ಕುರಿತು ಅರಿವು ಮೂಡಿಸಿದ್ದಾರೆ. ಶ್ರೀಮತಿ ಸಚಿತಾ ನಂದಗೋಪಾಲ್, ಸದಸ್ಯರು, ಬಾಲ ನ್ಯಾಯಾಲಯ ಮಂಡಳಿ, ಕರ್ನಾಟಕ ಸರ್ಕಾರ, ಇವರು ಹೆಣ್ಣು ಮಕ್ಕಳ ಹಕ್ಕುಗಳು ಮತ್ತು ಸುರಕ್ಷತೆಯ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಕೊನೆಯದಾಗಿ, ಹೆಣ್ಣು ಮಕ್ಕಳ ಶಿಕ್ಷಣ, ಆರೋಗ್ಯ ಮತ್ತು ಸುರಕ್ಷತೆಯೇ ನಮ್ಮ ದೇಶದ ಭವಿಷ್ಯದ ಭದ್ರ ಅಡಿಪಾಯವಾಗಿದೆ.
ಸಮಾಜದ ಎಲ್ಲ ವರ್ಗಗಳು ಮತ್ತು ಜಾಗೃತಿ ಕಾರ್ಯಕ್ರಮಗಳಿಗೆ ಕೈಜೋಡಿಸಿದ್ದಕ್ಕಾಗಿ ಮಾತ್ರ ಒಂದು ಆರೋಗ್ಯವಂತ ಸುರಕ್ಷತೆ ಹಾಗೂ ಸಮಾನತೆಯ ಸಮಾಜ ನಿರ್ಮಾಣವಾಗಲು ಸಾಧ್ಯ. ನಮ್ಮ ಹೆಣ್ಣು ಮಕ್ಕಳನ್ನು ಜಾಗೃತಿಕ ಹಾದಿಯಲ್ಲಿ ಮುನ್ನಡೆಸೋಣ ಎಂಬ ಧೈರ್ಯದೊಂದಿಗೆ ಆರಂಭವಾಗಿರುವ ಈ ಅಭಿಯಾನ ಸಮಾಜದಲ್ಲಿ ಒಂದು ಸಕಾರಾತ್ಮಕ ಬದಲಾವಣೆ ಮುನ್ನುಡಿ ಬರೆಯಲಾಗಿದೆ ಎಂದು ಆಶಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಬಾಲಿಕಾ ಜಾಗೃತಿ ಅಭಿಯಾನ 2026ರ ಅಗತ್ಯತೆ ಸಮಾಜದಲ್ಲಿ ಮತ್ತು ನಮ್ಮ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಎಂತಹ ಮಹತ್ವದ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ಬಹಳ ಸ್ಪಷ್ಟವಾಗಿ ಪ್ರಸ್ತುತಪಡಿಸಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಕತ್ತಲಾಡುತ್ತದೆ. ಈಗ ಪೂಜ್ಯ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಹಾಗೂ ವೇದಿಕೆಯಲ್ಲಿರುವ ಗಣ್ಯರ ಸಮ್ಮುಖದಲ್ಲಿ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಈ ಅಭಿಯಾನಕ್ಕೆ ಅಧಿಕೃತ ಚಾಲನೆ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಹೆಣ್ಣು ಮಕ್ಕಳ ಭವಿಷ್ಯದ ಸುರಕ್ಷತೆ ಮತ್ತು ಜಾಗೃತಿಯ ಅಭಿಯಾನಕ್ಕೆ ಜ್ಞಾನದ ಜ್ಯೋತಿಯನ್ನು ಉದ್ಘಾಟಿಸಿದ ಪೂಜ್ಯ ಸ್ವಾಮೀಜಿ ಅವರಿಗೆ ಹಾಗೂ ಅತಿಥಿ ಗಣ್ಯರಿಗೆ ವಂದಿಸುತ್ತಾ, ನಮ್ಮ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಅತ್ಯಂತ ಸದಾ ಸಮಾಜದ ಪ್ರಗತಿ ಹಾಗೂ ಶಿಕ್ಷಣದ ಉನ್ನತಿಗಾಗಿ ಶ್ರಮಿಸುತ್ತಿರುವ ನಾಯಕರು ಮತ್ತು ಜನಸೇವೆಯೇ ಜನಾರ್ದನ ಸೇವೆ ಎಂಬ ಮಾತಿನಲ್ಲಿ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಗೌರವಾನ್ವಿತ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರು ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗಿದ್ದಾರೆ. ಬಾಲಿಕಾ ಜಾಗೃತಿ ಅಭಿಯಾನ 2026ರ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ನಿಮ್ಮಲ್ಲಿ ವಿನಮ್ರ ವಿನಂತಿ. ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಮತ್ತು ಲೋಬೋ ಫೌಂಡೇಶನ್ ಇವರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವಂಥ ಬಾಲಿಕಾ ಜಾಗೃತಿ ಅಭಿಯಾನ 2026ರ ಉದ್ಘಾಟನಾ ಕಾರ್ಯಕ್ರಮದ ಸಮಾರಂಭದ ವೇದಿಕೆಯಲ್ಲಿ ಉದ್ಘಾಟನೆ ಮಾಡಿದಂಥ ನಮ್ಮ ಈ ಶಿಕ್ಷಣ ಸಂಸ್ಥೆಯ ಮಠಾಧೀಶರು ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರ ಪಾದಗಳಿಗೆ ನಮಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಅತಿಥಿಗಣ್ಯರೇ, ಇಲ್ಲಿ ನಡೆದಿರುವಂಥ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಪ್ರಚಲಿತ ಟ್ರಸ್ಟ್ ಮತ್ತು ಲೋಬೋ ಫೌಂಡೇಶನ್ನ ಎಲ್ಲ ಸದಸ್ಯರುಗಳೇ ಮತ್ತು ಭಾಗವಹಿಸಿ ಬಂದಿರುವಂಥ ವಿದ್ಯಾರ್ಥಿ ಮಿತ್ರ, ಮೊದಲದಾಗಿ ಪ್ರಚಲಿತ ಟ್ರಸ್ಟ್ನ ಮತ್ತು ಲೋಬೋ ಫೌಂಡೇಶನ್ನ ಅಧ್ಯಕ್ಷರಾದ ಡಾಕ್ಟರ್ ಸಂಸತ್ ಕುಂಜತ್ತಲ್ಲಿ ಇರ್ಬೋದು ಮತ್ತು ಲೋಬೋ ಫೌಂಡೇಶನ್ ಜಾನ್ ವಿಲ್ಸನ್ ಲೋಬೋ ಇರ್ಬೋದು, ಇವರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಎಲ್ಲೋ ಒಂದು ಕಡೆ ಬಹುಶಃ ನಿಮ್ಮ ಜಾಗೃತಿ ಅಭಿಯಾನದ ಅಂಗವಾಗಿ ಇಷ್ಟರೊಳಗೆ ಒಂದು ರಿಸೋರ್ಸ್ ಪರ್ಸನ್ ಯಾರಿದ್ದಾರೆ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿ ಕೆಲವು ವಿಷಯಗಳನ್ನು ನಿಮಗೆ ತಿಳಿಸಿರ್ತಾರೆ ಅನ್ನುವಂತಹ ವಿಷಯವನ್ನು ಅವ್ರು ಹೇಳಿದರು.
ಮತ್ತೊಂದು ಕಾರ್ಯಕ್ರಮ ಇದೇ ರೀತಿ ಮಾಡೋದಾದರೆ ಡಾಕ್ಟರ್ ಸಂಸದವರು ಈ ಆ್ಯಕ್ಟ್ನ ಬಗ್ಗೆ ನೀವು ಮಾತಾಡುವಂಥ ಸಂದರ್ಭದಲ್ಲಿ ಡಾಕ್ಟರ್ ಹೇಳಿದ್ರಾಗ ಬಹುಶಃ ಗಂಡು ಮಕ್ಕಳಂತ ನೀವು ಅದರಲ್ಲಿ ಕೂರಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಆ್ಯಕ್ಟಿನ ಮಾಹಿತಿ ಇಬ್ಬರಿಗೆ ಸಹ, ಈ ಕಾನೂನಿನ ಮಾಹಿತಿ ಇಬ್ಬರಿಗೆ ಸಹ ಅಗತ್ಯ. ಹೆಣ್ಮಕ್ಕಳಿಗೆ ಎಷ್ಟು ಅದರ ಜ್ಞಾನ ಅಗತ್ಯವೋ ಗಂಡು ಮಕ್ಕಳಿಗೆ ಸಹ ಈ ಒಂದು ಕೇಸ್, ಈ ರೀತಿಯ ಪೋಕ್ಸೋ ಕೇಸ್ ಏನಿದೆ, ಒಂದು ವೇಳೆ ಕೇಸ್ ಯಾವುದೆಲ್ಲ ವಿಷಯದಲ್ಲಿ ಆಗ್ತದೆ, ಅದು ಆದರೆ ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ಬೋದು, ಹೆಣ್ಮಕ್ಕಳಿಗೆ ಅವರ ಡಿಫೆನ್ಸಲ್ಲಿ ಅವ್ರು ಏನು ಮಾಡಲಿಕ್ಕೆ ಆಗ್ತದೆ, ಅದನ್ನು ಹೇಗೆ ಉಪಯೋಗಿಸ್ಬೋದು, ಯಾವುದು ಸರಿಯಲ್ಲ, ಯಾವುದು ತಪ್ಪಲ್ಲ, ವಾಟ್ ಈಸ್ ಅ ಗುಡ್ ಟಚ್, ವಾಟ್ ಈಸ್ ಅ ಬ್ಯಾಡ್ ಕಟ್, ಈ ರೀತಿಯ ವಿಷಯಗಳನ್ನು ನೀವು ತಿಳಿಸ್ತೀರಿ. ಎಲ್ಲೋ ಒಂದು ಕಡೆ ಗಂಡು ಮಕ್ಕಳಿಗೆ ಸಹ ಇದರ ಮಾಹಿತಿ ಸಣ್ಣ ಪ್ರಾಯದಲ್ಲಿ ಅವರಿಗೆ ಕೊಟ್ಟರೆ, ನಾವು ಬೇರೆ ಹೆಣ್ಮಕ್ಕಳನ್ನು, ಬಾಲಕಿಯರನ್ನು ನಾವು ಹೇಗೆ ಅವರನ್ನು ಟ್ರೀಟ್ ಮಾಡಬೇಕು, ಅವರಿಗೆ ಹೇಗೆ ಗೌರವ ಕೊಡಬೇಕು, ಗೌರವ ಕೊಡದಿದ್ದ ಪಕ್ಷದಲ್ಲಿ ಏನಾಗ್ತದೆ, ಸರ್ಕಾರದಲ್ಲಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು, ಯಾವ ರೀತಿಯ ಸಮಸ್ಯೆಗಳನ್ನು ನಾವು ಒಂದು ವೇಳೆ ನಮ್ಮಿಂದ ಅತಾಚುರ್ಯ ಆದರೆ ಯಾವ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತೇವೆ ಅನ್ನುವಂಥ ಮಾಹಿತಿ ಗಂಡು ಮಕ್ಕಳಿಗೆ ಸಹ ಕೊಡಬೇಕಾದಂಥ ಅವಶ್ಯಕತೆ ಖಂಡಿತ ಇದೆ. ಯಾಕಂದರೆ ನೀವು ಸಾಮಾಜಿಕ ಕಳಕಳಿಂದ ಇದನ್ನು ಮಾಡ್ತಾ ಇದ್ರಿ. ನಾನು ಸ್ವಲ್ಪ ನಿಮ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ದೇನೆ ವಿನಾ, ನೀವು ಮಾಡಿದ್ದರ ಬಗ್ಗೆ ನನಗೆ ತುಂಬ ಅತೀವಾದ ಗೌರವ ಇದೆ. ನೀವೊಂದು ಇದರ ಬಗ್ಗೆ ಯೋಚನೆ ಮಾಡಿ ಮುಂದುವರೆದಿದ್ರಿ. ಶಾಸಕನಾಗಿ ಖಂಡಿತ ನಿಮ್ಮ ಇದೆಲ್ಲ ಕಾರ್ಯಕ್ರಮದಲ್ಲಿ ಸಹ ನಾನು ಭಾಗಿಯಾಗಿದ್ದೇನೆ. ಇನ್ನು ಮುಂದೆ ಸಹ ನಿಮಗೆ ಈ ರೀತಿಯ ಕಾರ್ಯಕ್ರಮ ಮಾಡುವಲ್ಲಿ ಏನಾದರೂ ಸಹಕಾರದ ಅಗತ್ಯ ಇದ್ದರೆ ಖಂಡಿತ ನಾನು ನಿಮ್ಮೊಂದಿಗೆ ಇದ್ದೇನೆ. ಮತ್ತು ಇಲ್ಲಿ ನೆರೆಯುವಂಥ ವಿದ್ಯಾರ್ಥಿ ಮಿತ್ರರು, ನೀವು ಇದರ ಬಗ್ಗೆ ಬಹುಶಃ ಮೆಡಿಕಲ್ ಹೆಲ್ತ್ ಬಗ್ಗೆ ಸಹ ಅವ್ರು ಹೇಳಿರ್ಬೋದು, ಡಾಕ್ಟರ್ ಮೆನ್ಸ್ಟ್ರೇಷನ್ ಹೆಲ್ತ್ ಇರ್ಬೋದು, ಬೇರೆ ಬೇರೆ ರೀತಿಯಾಗಿ ಎಲ್ಲ ವಿಷಯಗಳನ್ನು ಹೇಳಿರ್ಬೋದು. ಅದ್ರ ಬಗ್ಗೆ ಸಹ ನೀವು ಜಾಗೃತರಾಗಬೇಕಂತ ಅವಶ್ಯಕತೆ ಇದೆ. ಪುನಃ ನಾನು ಅದನ್ನು ಹೇಳಬೇಕಂತ ಅವಶ್ಯಕತೆ ಇಲ್ಲ. ಎರಡನೇದಾಗಿ, ನಾವು ಈಗಿನ ಸಮಾಜದಲ್ಲಿ ನಾವು ಯಾವ ರೀತಿಯಾಗಿ ಎಲ್ಲರೂ ಸಹ ಕೆಟ್ಟರು ಇರೋದಿಲ್ಲ, ಎಲ್ಲರೂ ಸಹ ಕೆಟ್ಟರಲ್ಲ, ಎಲ್ಲರೂ ಸಹ ಒಳ್ಳೆಯವರಲ್ಲ. ಬಟ್ ನಾವು ಹೇಗೆ ನಮ್ಮನ್ನು ನಡೆಸ್ಕೊಳ್ಬೇಕು, ಒಂದು ಸಮಾಜದಲ್ಲಿ ನಾವು ಹೇಗಿರಬೇಕು, ನಾವು ಯಾವ ರೀತಿಯ ಯಾವ ವಿಷಯದ ಬಗ್ಗೆ ಜಾಗೃತರಾಗಿರಬೇಕು. ಹಲವಾರು ಸಮಸ್ಯೆಗಳು ನಮ್ಮನ್ನು ಕಾಡ್ತೇವೆ. ಇದೊಂದು ಅವ್ರು ಹೇಳಿದ ಒಂದು 2-3 ವಿಷಯ, ಅದರೊಂದಿಗೆ ಬಹುಶಃ ಇನ್ನು ಡ್ರಗ್ಸ್ನ ಸಮಸ್ಯೆ ಇದೆ. ಎಲ್ಲೋ ಒಂದು ಕಡೆ ಮಕ್ಕಳಿಗೆ, ನಿಮ್ಮ ಪ್ರಾಯದವರಿಗೆ ಅಥವಾ ಸ್ವಲ್ಪ SSC PUC ಡಿಗ್ರಿ ಸಮಯದಲ್ಲಿ ಈ ಡ್ರಗ್ಸ್ನನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಒಂದು ತಂಡ ಕೆಲವು ಸತಿ ರಚನೆ ಮಾಡಿರ್ತಾರೆ. ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅಂದರೆ ನಿಮಗೆ ಅದಕ್ಕೆ ವ್ಯಸನಿಗಳನ್ನಾಗಿ ಮಾಡಲಿಕ್ಕಾಗಿ ಒಂದು ವ್ಯವಸ್ಥೆ, ಕ್ರಿಮಿನಲ್ ಆ್ಯಕ್ಟಿವಿಟಿ ಇರ್ತದೆ. ಒಂದು ಸತಿ ಟ್ರೈ ಮಾಡಿ ಏನಾಗೋದಿಲ್ಲ, ಒಂದು ಸತಿ ಅದನ್ನು ಡ್ರಗ್ಸನ್ನು ತೊಗೊಂಡ್ರೆ ಏನಾಗೋದಿಲ್ಲ ಅನ್ನುವಂಥ ಮಾತನ್ನು ಯಾರೋ ಬಂದು ನಿಮ್ಮ ಹತ್ರ ಹೇಳ್ತಾರೆ. ಕುಡಿತ, ಡ್ರಗ್ಸ್ ಈ ರೀತಿಯ ಚಟಕ್ಕೆ ನಿಮ್ಮನ್ನು ಇನ್ವಾಲ್ವ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನೀವು ಯಾವಾಗ ನೋ ಅಂತ ಹೇಳಬೇಕು, ಯಾವಾಗ ಇಲ್ಲ ನಾನು ಅದನ್ನು ಮಾಡೋದಿಲ್ಲ, ಒಂದು ಲೆವೆಲ್ ಅವರಿಗೆ ತೊಂದರೆ ಇಲ್ಲ, ನಾನೆಲ್ಲ ಸಮಾಜದಲ್ಲಿ ಇರ್ತೇನೆ, ಎಲ್ಲರೂ ಒಟ್ಟಾಗಿ ಸೋಷಲ್ ಆಗಿ ಇರ್ತೇನೆ, ಅದರ ನಂತರ ಐ ಆಮ್ ಗೋಯಿಂಗ್ ಟು ಸೇ ನೋ. ಆ ನೋ ಅನ್ನುವಂಥದ್ರ ಬಗ್ಗೆ ನೀವು ಯಾವಾಗ ನೋ ಹೇಳಬೇಕು, ನಿಮ್ಮ ಒಂದು ಲಕ್ಷ್ಮಣ ರೇಖೆನ ನೀವೇ ಹಾಕ್ಕೊಳ್ಬೇಕು ನನ್ನ ಜೀವನದಲ್ಲಿ. ಆಯಿತು, ನಾನು ಎಲ್ಲರೊಂದಿಗೆ ಸಹ ಒಳ್ಳೆ ರೀತಿಯಿಂದ ಇರ್ತೇನೆ, ಆದರೆ ಈ ಗೆರೆಯನ್ನು ದಾಟುವುದಿಲ್ಲ ನಾನು ಅನ್ನುವಂಥದ್ದು ಒಂದು ಕಲ್ಪನೆಯನ್ನು ನೀವು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕಾದಂಥ ಅವಶ್ಯಕತೆ ಖಂಡಿತ ಇದೆ. ನಾವು ನಿಮಗೆ ಮಾಹಿತಿ ಕೊಡ್ಬೋದು ಅಥವಾ ನಿಮಗೆ ಜಾಗೃತಿಗೊಳಿಸ್ಬೋದು, ಆದರೆ ಸೆಲ್ಫ್ ರಿಕ್ವೈರ್ಮೆಂಟ್ ಏನಿದೆ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಡ್ರಾ ಅ ಲೈನ್, ವೇರ್ ಯು ಹ್ಯಾವ್ ಟು ಡ್ರಾ ಅ ಲೈನ್ ನೀವು ಡಿಸೈಡ್ ಮಾಡ್ಕೊಳ್ಬೇಕು. ಇದಕ್ಕಿಂತ ಮುಂದೆ ನಾನು ಹೋಗೋದಿಲ್ಲ, ಈ ಕೆಲಸ ನಾನು ಮಾಡೋದಿಲ್ಲ, ಆ ರೀತಿಯ. ಅಥವಾ ಯಾರಾದರೂ ನಿಮಗೆ ಅನ್ಕಂಫರ್ಟೇಬಲ್ ಆಗುವಂಥ ಸಿಚುವೇಶನ್ಸ್ ಇದ್ದರೆ ಇಮಿಡಿಯೇಟಾಗಿ ನಾನು ಪೋಷಕರ ಹತ್ರ, ತಾಯಿ ಹತ್ರ, ಅಥವಾ ಮನೆಯಲ್ಲಿ, ಅಥವಾ ನಿಮ್ಮ ಗುರುಗಳ ಹತ್ರ, ಅಥವಾ ಟೀಚಿಂಗ್ ಸ್ಟಾಫ್ ಯಾರಿದೆ ಅವ್ರ ಹತ್ರ ನೀವು ಅದನ್ನು ಇಮಿಡಿಯೇಟಾಗಿ ಹೇಳಬೇಕು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೂತ್ಕೊಳ್ಬಾರ್ದು. ಯಾವುದೇ ಒಂದು ರಿಲೇಟಿವ್ಸ್ ಇರ್ಬೋದು, ಅಥವಾ ಫ್ರೆಂಡ್ಸ್ ಇರ್ಬೋದು, ಅಥವಾ ಬೇರೆ ಕಡೆ ಸಾರ್ವಜನಿಕ ಇರ್ಬೋದು, ಯಾರಿಂದ ಸಹ ನಿಮಗೆ ಕಿರುಕುಳ ಅದರ ಸಮಸ್ಯೆ ಆದರೆ ಯು ಹ್ಯಾವ್ ಟು ಟಾಕ್ ಅಬೌಟ್ ಇಟ್. ನೀವು ಅದರ ಬಗ್ಗೆ ಮಾತಾಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಎಲ್ಲೋ ಒಂದು ಕಡೆ ಏನಂತ ಹೇಳಿದ್ರೆ, ಹೆಚ್ಚಾಗಿ ನಿಮ್ಮ ಮೇಲೆ ಈ ವಿಕ್ಟಿಮ್ ಮೆಂಟಾಲಿಟಿಯನ್ನು, ನಿಮ್ಮ ಮೇಲೆ ಯಾರೋ ತಪ್ಪು ಮಾಡೋದು, ಆ ವಿಕ್ಟಿಮ್ ಹುಡ್ಡನ್ನು ನಿಮ್ಮ ಮೇಲೆ ಕೂರಿಸುವಂಥ ಪ್ರಯತ್ನ ಮಾಡ್ತಾರೆ. ನೀವು ಮಾಡದ ಇರುವಂಥ ತಪ್ಪಿಗೆ ಎಲ್ಲೋ ಒಂದು ಕಡೆ ನೀವು ತಪ್ಪಿಸದಂತೆ ಮಾಡುವಂಥ ಪ್ರಯತ್ನ ಕೆಲವರ ಪ್ರಯತ್ನದಿಂದ ಆಗ್ತದೆ. ಸೊ ಇದರೆಲ್ಲರ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿರ್ಬೋದು ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾ ಇದ್ದೇನೆ. ನಿಮ್ಮ ಒಂದು ಪ್ರಯತ್ನಕ್ಕೆ
ಪ್ರಚಲಿತ ಮತ್ತು ಲೋಪ ಫೌಂಡೇಶನ್ ನೀವೊಂದು ಏನು ಪ್ರಯತ್ನ ಮಾಡಿ ಇದನ್ನು ಮಾಡ್ತಾ ಇದ್ದೀರಿ, ನಿಮ್ಗೆ ಒಳ್ಳೆಯದಾಗಲಿ. ಈ ರೀತಿಯ ದೊಡ್ಡ ಕಾರ್ಯಕ್ರಮ ಮಾಡುವಂಥ ಶಕ್ತಿ ಸಹ ಭಗವಂತ ನಿಮಗೆ ಕೊಡಲಿ ಅನ್ನುವಂಥ ಮಾತೊಂದಿಗೆ ಬಹುಶಃ ಇದರ ಬಗ್ಗೆ ಸ್ವಾಮೀಜಿಯವರು ಸಹ ಭಾಳಷ್ಟು ಶಾಲೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಇದರ ಬಗ್ಗೆ ಭಾಳಷ್ಟು ಸಮಸ್ಯೆಗಳನ್ನು ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಎದುರಿಸ್ತಾನೆ ಇರ್ತಾರೆ. ಅದನ್ನು ಸಹ ಅವರು ಸಮರ್ಪಕವಾಗಿ ಇಷ್ಟು ತನಕ ಇಲ್ಲಿರುವಂಥ ಮಕ್ಕಳಿಗೆ ನಾನು ನೋಡ್ತಾ ಇದ್ದೇನೆ, ಒಳ್ಳೆ ರೀತಿಯ ಸಂಸ್ಕಾರ ಸಂಸ್ಕೃತಿಯನ್ನು ಈ ಒಂದು ಭಾಗದಲ್ಲಿ, ಈ ಭಾಗದ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದಾರೆ ಕೊಡುವಂಥ ಕೆಲಸ ಈ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಿಂದ ಆಗ್ತಾ ಇದೆ. ಹಾಗಾಗಿ ಆ ಮೇಲ್ಪಂಕ್ತಿಯನ್ನು ನಾನು ಹಾಕಿಕೊಟ್ಟಿದ್ದಾರೆ. ನೀವೆಲ್ಲರೂ ಸಹ ಆ ಪುಣ್ಯವಂತರ. ನಮ್ಮ ಶಾಲೆಗೆ ಹೋಗುವಾಗ ಶಾಲೆಯಲ್ಲಿ ಏನೋ ಪಾಠ ಗೀಟ ಎಲ್ಲ ಕಲಿಸ್ತಾರೆ, ಅದೇ ಸಂಸ್ಕಾರ ಸಂಸ್ಕೃತಿ ಕಲಿಸುವಂಥ ವ್ಯವಸ್ಥೆ ಇದ್ದರೆ ಮಾತ್ರ ನಾವು ಒಳ್ಳೆಯ ನಾಗರಿಕರಲ್ಲಿ ಆಗಲಿಕ್ಕೆ ಸಾಧ್ಯ. ಆ ಕೆಲಸ ಈ ಒಂದು ಇನ್ಸ್ಟಿಟ್ಯೂಷನ್ಸಿಂದ ಆಗಲಿಕ್ಕಿದೆ. ಅವರು ಸಹ ಇಲ್ಲಿ ನಿಮಗೆ ಸ್ಥಳಾವಕಾಶ ಸಹ ಇವತ್ತು ಮಾಡಿಕೊಟ್ಟಿದ್ದಾರೆ. ವಿದ್ಯಾರ್ಥಿ ಬಂದದವ್ರನ್ನ ಸಹ ಕರೆಸಿದ್ದಾರೆ. ಅವ್ರಿಗೆ ಸಹ ನಾನು ವೈಯಕ್ತಿಕವಾಗಿ ಈ ಒಂದು ಟ್ರಸ್ಟ್ನ ಎಲ್ಲರಿಗೂ ಸಹ ಧನ್ಯವಾದವನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ. ಕೂಡ ಈ ಶಾಲೆಯ ಹಳೆ ವಿದ್ಯಾರ್ಥಿ ಹಾಗೂ ಪೂಜ್ಯ ಸ್ವಾಮೀಜಿ ಅವರ ಶಿಷ್ಯ ಎಂದು ಹೇಳಲು ತುಂಬ ಹೆಮ್ಮೆ ಪಡುತ್ತೇನೆ. ಈ ಸಂದರ್ಭದಲ್ಲಿ ಮುಂದಕ್ಕೆ ಬಾಲಕ ಅಭಿಯಾನವನ್ನು ನಡೆಸುವ ಬಗ್ಗೆ ಕಾರ್ಯನಿರ್ವಹಿಸುತ್ತೇವೆ ಸರ್. ತಮ್ಮ ಕಾರ್ಯದೊತ್ತಡದ ನಡುವೆಯೂ ಕಾರ್ಯಕ್ರಮಕ್ಕೆ ಆಗಮಿಸಿ ಅತ್ಯಂತ ಪ್ರೇರಣಾದಾಯಕವಾಗಿ ಹೆಣ್ಣು ಮಕ್ಕಳ ರಕ್ಷಣೆ, ಶಿಕ್ಷಣ ಮತ್ತು ಸಮಾಜದಲ್ಲಿ ಅವರ ಜಾಗೃತಿಯ ಮಹತ್ವವನ್ನು ಬಹಳ ಸ್ಪಷ್ಟವಾಗಿ ನಮ್ಮ ವಿದ್ಯಾರ್ಥಿನಿಯರಿಗೆ ತಿಳಿ ಹೇಳಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹೆಣ್ಣು ಮಕ್ಕಳ ಕನಸುಗಳಿಗೆ ರೆಕ್ಕೆ ಕಟ್ಟಿ ಅವರು ಮುಕ್ತವಾಗಿ ಹಾರಾಡುವಂತೆ ಸುರಕ್ಷಿತ ಸಮಾಜವನ್ನು ನಿರ್ಮಿಸುವುದು ನಮ್ಮೆಲ್ಲರ ಕರ್ತವ್ಯ. ಇದೀಗ ಪ್ರಿಯ ಬಂಗೇರ ಮುಖ್ಯೋಪಾಧ್ಯಾಯರು BGS ಪ್ರೌಢಶಾಲೆ ತಮ್ಮ ಶುಭ ನುಡಿಗಳನ್ನು ಹೇಳಬೇಕಾಗಿ ವಿನಂತಿ. Gurudev, seeking the blessings of Pujani Swamiji, Honorable Chief Guest Mr. Bharat Shetty, Respected Manager Sri Yuta Subbakaradkar Sir, Responsible Resource Person of today's program, President and all the members of Prachalita Charitable Trust and Lobo Foundation, my dear teacher and beloved students of BGS Institution, good morning to one and all. I express my heartfelt gratitude to Prachalita Charitable Trust and Lobo Foundation for organizing and taking meaningful initiative in creating awareness among the younger girls regarding education, empowerment, safety, healthy and leadership. Pujya Shri Dr. Dharmapalanatha Swamiji emphasized that true education is meant not only about taking ranks and score inside textbook. His vision was to give holistic education regarding moral values based on samskara and character formation. We are proud to have our dynamic leader, Mr. Bharat Shetty, who has dedicated himself for the upliftment of public service and social welfare. I am confident that today's program resource person has given guidance to the students, so our students will really benefit with it. They will be knowing the important aspects of development, personal development, safety, mental health, and also about career aspiration. A girl might be a member of your family, but she is the foundation of the society. When a girl is empowered, educated and respected, then only society grows and also future generation benefits. Awareness is the first step towards encouragement, and the program run by Prachalita Charitable Trust and Lobo Foundation, and we are very grateful to them. So also I request all our students to see to it by anywhere when in life you all feel some difficulties, some danger, be strong, be safer, and also you will have the ability to face it. Thank you one and all. Your words were truly inspiration to all our youngsters, ma'am. Thank you. ಒಂದು ಹೆಣ್ಣು ಮಗುವಿಗೆ ನೀಡುವ ಸಂಸ್ಕಾರ ಮತ್ತು ಜ್ಞಾನದ ಜ್ಯೋತಿ ಇಡೀ ಸಮಾಜದ ಕತ್ತಲೆಯನ್ನು ಓಡಿಸುವ
ದಿವ್ಯ ಶಕ್ತಿಯಾಗಬಲ್ಲದು. ನಮ್ಮ ಇಂದಿನ ಬಾಲಿಕಾ ಜಾಗೃತಿ ಅಭಿಯಾನ 2026ರ ಅತ್ಯಂತ ಪವಿತ್ರವಾದ ಘಳಿಗೆ. ಹೆಣ್ಣು ಮಕ್ಕಳ ರಕ್ಷಣೆ, ಶಿಕ್ಷಣ ಮತ್ತು ಸಬಲೀಕರಣ ಕೇವಲ ಕಾನೂನಿಂದ ಮಾತ್ರ ಸಾಧ್ಯವಿಲ್ಲ. ಅದಕ್ಕೆ ಆಧ್ಯಾತ್ಮಿಕ ಮತ್ತು ನೈತಿಕ ಸಂಸ್ಕಾರದ ಬುನಾದಿಯೂ ಬೇಕು. ಸಹಸ್ರಾರು ವಿದ್ಯಾರ್ಥಿಗಳಿಗೆ ಸಂಸ್ಕಾರದ ದಾರಿಯನ್ನು ತೋರಿಸಿ ಸದಾ ವಿದ್ಯಾರ್ಥಿಗಳ ಪೀಳಿಗೆಗೆ ಶ್ರಮಿಸುತ್ತಿರುವ, ಜ್ಞಾನದ ಜೊತೆಗೆ ಸತ್ಯಂಚನೆಯನ್ನು ವಿದ್ಯೆಯನ್ನು ನೀಡುತ್ತಿರುವ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಇದೀಗ ಆಶೀರ್ವಚನವನ್ನು ನೀಡಬೇಕೆಂದು ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಶ್ರೀ ಗುರುದೇವ್. ಕೇಳಿಸ್ತಾ ಇಲ್ಲ ಮಕ್ಕಳ? ಜೈ ಶ್ರೀ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಪ್ರಾರ್ಥಸ್ಮರಣೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮದ್ ಪರಮಹಂಸ ಪರಿವ್ರಾಜಕಾಚಾರ್ಯ ಸಚ್ಚಿದಾನಂದ ಸ್ವರೂಪಿ ಭೈರವೈಕ್ಯ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳವರ ಮಹಾಚೈತನ್ಯಕ್ಕೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಇಂದು ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಮತ್ತು ಲೋಬೋ ಫೌಂಡೇಶನ್ ಇದರ ವತಿಯಿಂದ ಬಾಲಿಕಾ ಜಾಗೃತಿ ಅಭಿಯಾನ 2022 ಇದರ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಭರತ್ ಶೆಟ್ಟಿ ಅವರೇ ಹಾಗೂ ನಮ್ಮ ಮ್ಯಾನೇಜರ್ ಆಗಿರ್ತಕ್ಕಂಥ ಶುಭ ಕಾರಡ್ಕ ಅವರಿಗೆ, ಡಾಕ್ಟರ್ ಸಂಸದ್ ಕುಂಜದ್ ಬೈಲವರೇ, ಹಾಗೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಆಗಿರ್ತ ಪ್ರಿಯ ಬಂಗೇರವರೇ ಹಾಗೂ ಎಲ್ಲ ಮಕ್ಕಳೇ, ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇದರ ಸಾಂಕೇತಿಕವಾಗಿ ಇವತ್ತು ನಮ್ಮ ಶಾಲೆಯಲ್ಲಿ ಉದ್ಘಾಟನೆಗೊಂಡಿದೆ. ಇದು ಕೇವಲ ಒಂದು ಸಾಂಕೇತಿಕ ಮಾತ್ರ. ಈ ಒಂದು ಅಭಿಯಾನ ನಿರಂತರವಾಗಿ ನಡೆಯುವಂಥ ಕಾರ್ಯಕ್ರಮಗಳಿದು. ಇದರ ಬಗ್ಗೆ ಆಲ್ರೆಡಿ ಡಾಕ್ಟ್ರು ಬಂದು ನಿಮಗೆಲ್ಲ 1 ಅವರ್ ಟಾಕ್ ಎಲ್ಲ ಕೊಟ್ಟು ಹೋಗಿದ್ದಾರೆ ನಿಮಗೆಲ್ಲ, ಹೌದಲ್ವಾ? ಕೊಟ್ಟಿದ್ದಾರೆ. ಇದು ಬಾಲಿಕಾ ಜಾಗೃತಿ ಅಭಿಯಾನ. ನೀವು ಕೇಳಬಹುದು, ನಾವೊಬ್ಬರೇ ತಪ್ಪು ಮಾಡೋದಾ, ಬಾಲಕರು ಮಾಡೋದಿಲ್ವಾ ಅಂಥೇಳಿ ಕೇಳ್ಬೋದು. ಡಾಕ್ಟರ್ ಭರತ್ ಶೆಟ್ಟಿ ಅವರು ಹೇಳ್ದಾಗೆ, ಡಾಕ್ಟರ್ ಸಂಸದ್ ಅವರೇ, ಇಬ್ಬರಿಗೂ ನೀವು ಜಾಗೃತಿ ಮಾಡಬೇಕಿದು. 2 ಕೈ ಸೇರಿದ್ರೆ ಚಪ್ಪಾಳೆ, ಒಂದೇ ಕೈ ಸೇರಿದ್ರೆ ಅದು ಆಗುವಂಥದ್ದಲ್ಲ. ಅದರಿಂದ ಜಾಗೃತಿಯ ಅವೇರ್ನೆಸ್, ತಿಳುವಳಿಕೆ, ಇದನ್ನು ಇಬ್ಬರಿಗೂ ನಾವು ಹೇಗೆ ಎಜುಕೇಷನ್ ಕೊಡ್ತೇವೋ ಹಾಗೆ ಇಬ್ಬರಿಗೂ ನೀವು ಅದರ ಬಗ್ಗೆ ಒಂದು ಅವೇರ್ನೆಸ್ ಕೊಟ್ಟರೆ ಇನ್ನು ಒಳ್ಳೆಯ ರೀತಿಯ ಪರಿಣಾಮ ಮತ್ತು ಪ್ರಭಾವವನ್ನು ಬೀರ್ತಾ ಹೋಗ್ತೈತೆ. ಇದರಲ್ಲಿ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ನಿಮಗೆ ಬರಬೇಕು. ನಿಮ್ಮ ಬದುಕಿನ ಬಗ್ಗೆ, ನಿಮ್ಮ ಜೀವನದ ಬಗ್ಗೆ, ನಿಮ್ಮ ಬದುಕು, ನನ್ನ ಬದುಕು ಹೇಗಿರಬೇಕು ಅಂತಕ್ಕಂಥದ್ದು, ತನ್ನ ನಡೆ ಬಗ್ಗೆ, ನುಡಿ ಬಗ್ಗೆ, ರೀತಿ ಬಗ್ಗೆ, ನೀತಿ ಬಗ್ಗೆ, ಇದರ ಬಗ್ಗೆ ಇರ್ತಕ್ಕಂಥ ಕಾನೂನಿನ ಅರಿವು ಏನಿದೆ, ಅದ್ರ ಬಗ್ಗೆ ಹೇಗಿದೆ, ನಿಮಗೇನಾದರೂ ತೊಂದರೆಗಳಾದಂಥ ಕಾಲಘಟ್ಟದಲ್ಲಿ ನೀವು ಯಾರನ್ನು ಹೋಗಿ ನೋಡಬೇಕು ಅದರ ಬಗ್ಗೆ ಇರಬಹುದು, ಅಥವಾ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಆರೋಗ್ಯ ಇರಬಹುದು, ಅಥವಾ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾನೂನುಗಳು ಬಂದಿದೆ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳಲ್ಲಿ ಆಗ್ತಾ ಇರ್ತಕ್ಕಂಥ ಮಾನಸಿಕ ಸ್ಥಿತಿಗಳು ಇವತ್ತು ಆರೋಗ್ಯಪೂರ್ಣವಾಗಿರಬೇಕಾಗಿದೆ. ಇವತ್ತು ಹೆಣ್ಣು ಮಕ್ಕಳು ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡು ಬಿಟ್ಟಿದ್ದಾರೆ. ಅದರಿಂದ ಎಷ್ಟೋ ಕಡೆ ಅತ್ಯಾಚಾರಗಳಾಗ್ತಾ ಇದ್ದಾವೆ, ಅವಹೇಳನಕಾರಿಯಾದ ಘಟನೆಗಳು ನಡೀತಾ ಇದ್ದಾವೆ. ಇದರ ಬಗ್ಗೆ ನಿಮಗೊಂದು ಜಾಗೃತಿಯನ್ನು ಮೂಡಿಸಬೇಕು ಅಂತ ಹೇಳಿ ಬಾಲಿಕಾ ಜಾಗೃತಿ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಇದರ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಈ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಸಂಸದ್ ಅವರು ಅದನ್ನು ಮಾಡ್ತಾ ಇದ್ದಾರೆ. ಅವರ ಮಗಳು ನಮ್ಮಲ್ಲೇ ಓದಿದ್ದು ಅನಿಶಾ
ಅವಳ ಜೊತೆಲಿ ಅವಳ ಫ್ರೆಂಡು ಇದ್ದಾಳೆ, ಇನ್ನೊಬ್ಬಳು ಓದಿದ್ದ ಅವಳು ಇದ್ದಾರೆಲ್ಲ ಒಟ್ಟಿಗೆ ಸೇರಿಕೊಂಡು ನಿಮ್ಮ ಶಾಲೆಯಲ್ಲೇ ಓದಿದ್ದು ಅವಳು 8th 9th ಡಿಗ್ರಿವರೆಗೂ ಇಲ್ಲೇ ಮಾಡಿದ್ದು, ಗೊತ್ತಾಯ್ತಲ್ಲ. ಇವತ್ತು ಸ್ಟೇಜ್ ಮೇಲೆ ಬಂದುಕೊಂಡು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡೋ ಮಟ್ಟಕ್ಕೆ ಬೆಳೆದಿದ್ದಾಳೆ ಅಂತ ಹೇಳಿದ್ರೆ, ಹಾಗೆ ನೀವು ಸಹ ಅದೇ ರೀತಿ ಬೆಳೀಬೇಕು. BGS ಅಲ್ಲಿ ಅಂಥ ಸಂಸ್ಕಾರಗಳನ್ನು ಕೊಡ್ತಾರೆ ನಿಮ್ಗಳಿಗೆಲ್ಲ. ನಿಮಗೆ ಮೈಕ್ ತಗೊಂಡ್ರೆ ಗಂಟೆಗಟ್ಟಲೆ ಮಾತಾಡ್ಬೇಕು, ಅದನ್ನೆಲ್ಲ ಮಾತನಾಡ್ತಾಳೆ, ಅದನ್ನೆಲ್ಲ ಚಂದ ಮಾಡಿ ಅನಿಶಾ, ಗೊತ್ತಾಯ್ತಾ. ಆ ರೀತಿಯಲ್ಲಿ ಆ ಪ್ರೀತಿಗೋಸ್ಕರ ಈ ಒಂದು ಕಾರ್ಯಕ್ರಮ ಇಲ್ಲೇ ಉದ್ಘಾಟನೆ ಮಾಡಬೇಕು ಸ್ವಾಮೀಜಿ ಅಂತ ಹೇಳಿದಾಗ ಪ್ರೀತಿಯಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮನ ಬಹಳ ಸಂತೋಷವಾಗಿ ಇದನ್ನು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು. ಇದರ ಅವೇರ್ನೆಸ್ಸನ್ನು ಬೇರೆ ಬೇರೆ ಶಾಲೆಗಳಲ್ಲಿ ಅವರು ಹೋಗಿ, ಅದು CBSE ಶಾಲೆ ಇರ್ಬೋದು, ಸ್ಟೇಟ್ ಸ್ಕೂಲು, ಕಾಲೇಜು, ಅಲ್ಲಿರುವಂಥ ಎಲ್ಲ ನಿಮ್ಮ ಕ್ಲಾಸ್ಗಳಿಗೆ ಬಂದು ಅವರು ಜಾಗೃತಿಯನ್ನು ಮೂಡಿಸುವಂಥ ಕೆಲಸಗಳನ್ನು ಮಾಡ್ತಾರೆ. ಅದಕ್ಕಿಂತ ಅವರು ಜಾಗೃತಿ ಮೂಡಿಸ್ತಾರೆ ಅಂತ ಅಲ್ಲ, ನಾವು ಸ್ವಾವಲಂಬಿಗಳಾಗಬೇಕು. ನಮ್ಮ ಬದುಕಿನ ಅರಿವು ನಮಗಿರಬೇಕು. ಮೊದಲು ನಾನು ಯಾರು, ನನ್ನ ಒಂದು ಕೈಯಿಂದ ಚಪ್ಪಾಳೆ ಆಗಲಿಕ್ಕಿಲ್ಲ, 2 ಕೈ ಸೇರಲೇಬೇಕು. ಹೌದಾ? ಚಪ್ಪಾಳೆ ಒಂದು ಕೈಯಲ್ಲಿ ಹೊಡಿತಾರೆ, 2 ಕೈಲ ಅಲ್ವಾ? ಒಂದು ತಪ್ಪು ಆಗುತ್ತೆ ಅನ್ನೋದಾದರೆ, ಮತ್ತೊಂದು ಆಗುತ್ತೆ ಅನ್ನೋದಾದರೆ 2 ಕಡೆಯಿಂದ ಆಗಿರ್ತವೆ. ಅದರಿಂದ ಮೊದಲು ನಾನು ಹೇಗೆ ಇರಬೇಕು, ನನ್ನ ಮಾತು ಹೇಗಿರಬೇಕು, ನನ್ನ ನೋಟ ಹೇಗೆ ಇರಬೇಕು, ನಾನು ಮೊಬೈಲನ್ನು ಹೇಗೆ ಯೂಸ್ ಮಾಡಬೇಕು, ಹೇಗೆ ರೀಲ್ಸಲ್ಲಿ ನೋಡಿ ರೀಲ್ಸ್ ಥರನೇ ಮಾಡಬೇಕಾ, ರೀಲ್ಸೇ ನಾನು ಆಗಬೇಕಾ, ಫೇಸ್ಬುಕ್ಕಲ್ಲಿ ಹೋಗಬೇಕಾ, ಇನ್ಸ್ಟಾಗ್ರಾಮಲ್ಲಿ ಹೋಗಬೇಕಾ, ಅದರಿಂದ ಯಾವ ರೀತಿ ಪ್ರಚೋದನೆಗಳಾಗ್ತೈತೆ. ಮನಸ್ಸನ್ನು ಕೆರಳಿಸೋರು ನೀವೇ, ಮನಸ್ಸನ್ನು ಕೆರಳಿಸಿಕೊಂಡು ನರಳೋರು ನೀವೇ. ಅದರಿಂದ ಮನಸ್ಸನ್ನು ಕೆರಳಿಸ್ಕೊಳ್ಳಬಾರ್ದು, ಮನಸ್ಸನ್ನು ಅರಳಿಸಿಕೊಳ್ಳಬಾರದು. ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಸಂದೇಶಗಳಿಗೆ, ವಿಚಾರಧಾರೆಗಳಿಗೆ ಮನಸ್ಸನ್ನು ಅರಳಿಸಿಕೊಳ್ಳಿ. ಯಾವ ಆರೋಗ್ಯಕರವಾಗಿರ್ತಕ್ಕಂತಹ ಅನಾರೋಗ್ಯಕರವಾಗಿರ್ತಕ್ಕಂಥ ಭಾವನೆಗಳಿಗೆ ಆ ಮನಸ್ಸನ್ನು ಕೆರಳಿಸ್ಕೊಡ್ಲಿಕ್ಕೆ ಹೋಗಬೇಡಿ. ಅದರಿಂದ ನಿಮಗೆ ನೀವೇ ಶತ್ರುಗಳು, ಇನ್ಯಾರೂ ಅಲ್ಲ, ನಿಮಗೆ ನೀವೇ ಶತ್ರುಗಳು. ಅದರಿಂದ ನೀವೇನು ಮಾಡಬೇಕು ಅಂದರೆ ನಿಮ್ಮನ್ನು ನೀವೇ ಅರಿವು ಮಾಡಿಕೊಳ್ಬೇಕು, ಇನ್ನೊಬ್ಬರು ಹೇಳೋದಕ್ಕಿಂತ ಮುಖ್ಯವಾಗಿ, ಗೊತ್ತಾಯ್ತಾ. ಹಾಗೆ ನೀವು ಸ್ವಾವಲಂಬಿಗಳಾಗಿ ನಿಮ್ಮ ಚಿಂತನೆಗಳು, ನಿಮ್ಮ ನೋಟಗಳು, ನಿಮ್ಮ ವಿಚಾರಗಳಿದ್ದಾಗ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗ್ತೈತೆ ಅಂತಕ್ಕಂಥ ಉದ್ದೇಶಗಳನ್ನು, ಅದರ ಬಗ್ಗೆ ಅವೇರ್ನೆಸ್ಸನ್ನು ಕೊಡುವಂಥ ಕಾರ್ಯಕ್ರಮ ಇದು ಮಾಡ್ತಾ ಇದ್ದಾರೆ. ಈ ಒಂದು ಪ್ರಚಲಿತ ಸಂಸ್ಥೆ ಮಾಡ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಉತ್ತಮವಾಗಿರ್ತಕ್ಕಂತಹ ಸಾಮಾಜಿಕ ಪಿಡುಗುಗಳನ್ನು ದೂರೀಕರಿಸುವಂತಹ, ಸಮಾಜದಲ್ಲಿ ಸ್ವಸ್ಥ್ಯ ಕಾಪಾಡಿಕೊಂಡು ಸ್ವಸ್ಥ್ಯ ಆರೋಗ್ಯಕರವಾಗಿರ್ತಕ್ಕಂಥ ಜಾಗೃತಿಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಟ್ರಸ್ಟ್ ಬೆಳಗಲಿ ಅಂತ ಹೇಳಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಹೆಣ್ಣು ಮಕ್ಕಳು ಮುಕ್ತ ಸಂವಾದ ಮಾಡಬೇಕೆಂಬ ಉದ್ದೇಶದಿಂದ ಕಾನೂನಿನ ಅರಿವು ಹೆಣ್ಣು ಮಕ್ಕಳಿಗೆ ಸಂಪೂರ್ಣವಾಗಿ ತಿಳಿದಿರಬೇಕೆಂಬ ಚಿಂತನೆಯೊಂದಿಗೆ ಈ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಗುರುಮುಖೇನಗಳು ಬದುಕಿಗೆ ದಾರಿದೀಪ. ಅವರ ಆಶೀರ್ವಾದದ ಮಾತುಗಳೇ ನಮಗೆ ಧೈರ್ಯ, ಶಕ್ತಿ. ತಾವು ನೀಡಿದ ದಿವ್ಯ ಸಂದೇಶದ ಪ್ರತಿಯೊಂದು ಮಾತು ಇಲ್ಲಿ ನೆರೆದಿರುವವರಲ್ಲಿ ಹೊಸ ಚೇತನ ಹಾಗೂ ಆತ್ಮವಿಶ್ವಾಸವನ್ನು ತುಂಬಿದೆ. ನಿಮಗಿದು ಭಕ್ತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರಿಗೆ ಪೂಜ್ಯ ಸ್ವಾಮೀಜಿಯವರು ಸ್ಮರಣಿಕೆಯನ್ನು ನೀಡಿ ಆಶೀರ್ವದಿಸುತ್ತೇನೆ. ವ್ಯವಸ್ಥಾಪಕರು BGS ಸಂಸ್ಥೆ ಮಂಗಳೂರು. ಸರ್, ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪೂಜ್ಯ ಸ್ವಾಮೀಜಿಯವರು ಇವರಿಗೆ ಸ್ಮರಣಿಕೆಯನ್ನು ನೀಡಿ ಆಶೀರ್ವದಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆಯೇ ಪ್ರಿಯಾ
ಬಂಗೇರ, ಮುಖ್ಯೋಪಾಧ್ಯಾಯರು BGS ಪ್ರೌಢಶಾಲೆ ಕಾವೂರು. ತಮಗೆ ಒತ್ತಡದ ಕೆಲಸಗಳದೆಷ್ಟು ಇದ್ದರೂ ನಾನು ಯಾವಾಗಲೂ ಕಾಲ್ ಮಾಡಿದ್ರು ಸಹ ನಾನಿದ್ದೇನೆ, ನೀನು ಟೆನ್ಷನ್ ಮಾಡಬೇಡ, ಸಪೋರ್ಟ್ ಮಾಡ್ತೇನೆ, ಪ್ರೋಗ್ರಾಮ್ ಚೆನ್ನಾಗಾಗುತ್ತೆ, ಉದ್ಘಾಟನೆ ಸ್ವಾಮೀಜಿ ಅವರು ಚೆನ್ನಾಗಿ ನೆರವೇರಿಸಿಕೊಡ್ತಾರೆ ಅಂತ ಒಂದು ಪ್ರೋತ್ಸಾಹದ ಮಾತುಗಳನ್ನಾಡಿ ನಮ್ಮ ಅಭಿಯಾನಕ್ಕೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡಿದ ನಿಮಗಿದು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವರಿಗೆ ಪೂಜ್ಯ ಸ್ವಾಮೀಜಿಯವರು ಸ್ಮರಣಿಕೆಯನ್ನು ನೀಡಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಧ್ಯಕ್ಷರು, ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು. ಇವರಿಗೆ ಪೂಜ್ಯ ಸ್ವಾಮೀಜಿಯವರು ಸ್ಮರಣಿಕೆಯನ್ನು ನೀಡಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಭಿಯಾನ 2026ರ ಉದ್ಘಾಟನಾ ಸಮಾರಂಭವು ಬಹಳ ಯಶಸ್ವಿಯಾಗಿ ನೆರವೇರಿದ್ದು, ಆರಂಭಕ್ಕೆ ಸ್ವಾಗತ ಎಷ್ಟು ಮುಖ್ಯವೋ ಮುಕ್ತಾಯಕ್ಕೆ ವಂದನಾರ್ಪಣೆಯು ಅಷ್ಟೇ ಮುಖ್ಯವಾಗಿರುತ್ತದೆ. ಇದೀಗ ಧನ್ಯರ್ಪಣೆ ಪ್ರಚಲಿತ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಶ್ರೀಯುತ ಸವಾದ್ ಇವರಿಂದ. ಎಲ್ರಿಗೂ ನಮಸ್ಕಾರ. ಪ್ರಚಲಿತ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಲೋಬೋ ಫೌಂಡೇಶನ್ ರಿಜಿಸ್ಟರ್ಡ್ ಇದರ ಜಂಟಿ ಆಶ್ರಯದಲ್ಲಿ ನಡೆಯುತ್ತಿರುವ ಬಾಲಿಕಾ ಜಾಗೃತಿ ಅಭಿಯಾನ 2026ರ ಉದ್ಘಾಟನಾ ಸಮಾರಂಭದ ಕೊನೆಯ ಹಂತವನ್ನು ನಾವು ತಲುಪಿದ್ದೇವೆ. ಉದ್ಘಾಟನೆಯ ನೆರವೇರಿಸಿದ ಕಾರ್ಯದರ್ಶಿಗಳು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಮಂಗಳೂರಿನ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರಿಗೆ ನಮ್ಮೆಲ್ಲರ ಪರವಾಗಿ ನಲ್ಮೆಯ ಧನ್ಯವಾದಗಳನ್ನು ಬಯಸುತ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಜೈಬನ್ನಿಸರವರಿಗೆ ಪ್ರೀತಿಯ ಧನ್ಯವಾದವನ್ನು ಕೋರುತ್ತೇನೆ. ಶಾಸಕರು, ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಡಾಕ್ಟರ್ ವೈ ಭರತ್ ಶೆಟ್ಟಿಯವರಿಗೆ ಹೃದಯಾಂತರಾಳದ ಧನ್ಯವಾದಗಳು. ವ್ಯವಸ್ಥಾಪಕರು, BGS ಸಂಸ್ಥೆ ಮಂಗಳೂರು ಶ್ರೀ ಸುಬ್ಬ ಕಾರಡ್ಕರ್ ಅವರಿಗೆ ಪ್ರೀತಿಯ ಧನ್ಯವಾದಗಳು. ಪ್ರಾಂಶುಪಾಲರು, BGS ಸಂಯುಕ್ತ PU ಕಾಲೇಜು ಗಾಂಧಿನಗರ ಡಾಕ್ಟರ್ ಸುಬ್ರಹ್ಮಣ್ಯ ಸಿ, ನಿಮಗೂ ಹೃತ್ಪೂರ್ವಕ ಧನ್ಯವಾದಗಳು. ಮುಖ್ಯ ಶಿಕ್ಷಕಿ, BGS ಪ್ರೌಢಶಾಲೆ ಶ್ರೀಮತಿ ಪ್ರಿಯಾ ಬಂಗೇರವರಿಗೆ ನಲ್ಮೆಯ ಧನ್ಯವಾದಗಳು. ಅಧ್ಯಕ್ಷರು, ಪ್ರಚಲಿತ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಡಾಕ್ಟರ್ ಸಂಸದ್ ಕುಂಜತ್ಬೇಲ್, ನಿಮಗೂ ಪ್ರೀತಿಯ ಧನ್ಯವಾದಗಳು. ಬಾಲಿಕಾ ಜಾಗೃತಿ ಅಭಿಯಾನ 2026ರ ಸಂಪನ್ಮೂಲ ವ್ಯಕ್ತಿಗಳಾದ ಮಾನಸ ಹೆಗ್ಡೆ ಪ್ಯಾನಲ್ ವಕೀಲೆ, ಡಾಕ್ಟರ್ ಸಂಸ್ಕೃತಿ ಶೆಟ್ಟಿ ವೈದ್ಯರು AJ ಆಸ್ಪತ್ರೆ, ಡಾಕ್ಟರ್ ಅನುರಾಧ ಶೆಟ್ಟಿ ಸಮಾಜ ಕಾರ್ಯ ಮತ್ತು ಶಿಕ್ಷಣ ತಜ್ಞೆ, ಸಚಿತಾ ನಂದಗೋಪಾಲ್ ಸದಸ್ಯರು, ಬಾಲ್ಯ ನ್ಯಾಯ ಮಂಡಳಿ ಕರ್ನಾಟಕ ಸರ್ಕಾರ, ನಿಮ್ಮೆಲ್ಲರಿಗೂ ಹೃದಯಾಂತರಾಳದ ಧನ್ಯವಾದಗಳು. ಉದ್ಘಾಟನೆ ಸಮಾರಂಭದ ತುಣುಕನ್ನು ಸೆರೆ ಹಿಡಿದ VLTV ಚಾನೆಲ್ ಮತ್ತು ಉದಯವಾಣಿ ಪತ್ರಿಕಾ ಮಿತ್ರ ಲಕ್ಷ್ಮೀನಾರಾಯಣರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. BGS ಪ್ರೌಢಶಾಲೆ ಮತ್ತು BGS ಸಂಯುಕ್ತ PU ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರಿಗೆ ಪ್ರೀತಿಯ ಧನ್ಯವಾದಗಳು. ಪ್ರಚಲಿತ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮತ್ತು ಲೋಬೋ ಫೌಂಡೇಶನ್ ರಿಜಿಸ್ಟರ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ಸದಸ್ಯರಿಗೂ ನಲ್ಮೆಯ ಧನ್ಯವಾದಗಳು. ಜಾಗೃತ ಹೆಣ್ಣು ಮಗು ಸುರಕ್ಷಿತ ಸಮಾಜದ ಅಡಿಪಾಯ ನೆರೆದಿರುವ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉದ್ಘಾಟನಾ ಸಮಾರಂಭದ ಯಶಸ್ಸಿಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಮನದಾಳದ ಧನ್ಯವಾದವನ್ನು ಬಯಸುತ್ತಾ, ಲೋಪವಿದ್ದಲ್ಲಿ ಕ್ಷಮ ಇರಲಿ. ಅವಕಾಶಕ್ಕೆ ಧನ್ಯವಾದಗಳು.